ಮಕರ ರಾಶಿಯವರು ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಯಾರಾದ್ರೂ ಕೂಡ ನಿಮ್ಮ ಸಮಸ್ಯೆಗಳ ಬಗೆಹರಿಸ್ತಾರೆ ಅಂತ ಕಾಯೋದಕ್ಕೆ ಹೋಗ್ಬೇಡಿ. ನಿಮ್ಮ ಪಾಡಿಗೆ ನೀವಿದ್ರು ಕೂಡ ಹೊಸ ಒಂದು ಸವಾಲುಗಳು ಗುರುದೇವ್, ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಎದುರಾಗುವಂತಹ ಸವಾಲುಗಳೇನು, ಆ ಸವಾಲುಗಳನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ನೀವು ಮಾಡಬೇಕಾಗಿರುವ ಪರಿಹಾರಗಳೇನು, ಯಾವ ದಾರಿಯಲ್ಲಿ ಹೋದರೆ ನಿಮಗೆ ಅದೃಷ್ಟವನ್ನ ತಂದುಕೊಡುತ್ತೆ, ಯಾವ ಕೆಲಸ ಮಾಡೋದು ಉತ್ತಮ, ಯಾವ ಕೆಲಸ ಮಾಡದೇ ಇರೋದು ಉತ್ತಮ, ಯಾವ ಕ್ಷೇತ್ರದಲ್ಲಿ ಲಾಭ ಇರುತ್ತೆ, ಯಾವ ಕ್ಷೇತ್ರದವರು ಎಚ್ಚರಿಕೆಯಿಂದ ಇರಬೇಕು, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಮಕರ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ. ಮಕರ ರಾಶಿ ಅಂದ್ರೆ ಬಹಳ ವಿಶೇಷವಾಗಿರತಕ್ಕಂತಹ ರಾಶಿ. ಯಾಕಂದ್ರೆ ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನ ಸಮರ್ಥವಾಗಿ ಎದುರಿಸುವಂಥದ್ದು ಒಂದು ಬಂಡೆ ಕಲ್ಲಿನ ರೀತಿ. ಬಹಳ ಸರಿ ಹೇಳಿರುವಂತಹ ವಿಚಾರ ಇದು. ಮಕರ ರಾಶಿ ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ನಾನು ಅದನ್ನ ಸಮರ್ಥವಾಗಿ ಎದುರಿಸ್ತೇನೆ. ಎಲ್ಲಿವರೆಗೂ ಅಂದ್ರೆ ನನ್ನ ಸ್ವಾಭಿಮಾನಕ್ಕೆ ಎಲ್ಲಿವರೆಗೂ ಧಕ್ಕೆ ಬರೋದಿಲ್ವೋ ಅಲ್ಲಿವರೆಗೂ ಕೂಡ ನಾನು ಖಂಡಿತವಾಗ್ಲೂ ಆ ಜಾಗದಲ್ಲಿ ನಿಂತಿರ್ತೇನೆ. ಎಷ್ಟೇ ಕಷ್ಟ ಕೊಟ್ಟರು ತಡ್ಕೊಳ್ತೇನೆ ಅಂತಕ್ಕಂತಹ ರಾಶಿ ವಿಶೇಷ ಮಕರ ರಾಶಿ. ಈ ಮಕರ ರಾಶಿಯಲ್ಲಿ ವಿಶೇಷವಾಗಿ ನೀವು ಅನುಸರಿಸಬೇಕಾಗಿರುವಂತಹ ಕ್ರಮ ಕಾರ್ಯಗಳೇನಂತಂದ್ರೆ, ನಿಮಗೆ ಅದೃಷ್ಟ ತರುವಂತಹ ಬಣ್ಣಗಳು ಒಂದು ಗಾಢ ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣ ಅದೃಷ್ಟವನ್ನು ತಂದುಕೊಡುತ್ತೆ. ಹಾಗೆ ನೀವು ಶನೇಶ್ವರ ಸ್ವಾಮಿಯ ಆರಾಧನೆ ಮಾಡುವಂಥದ್ದು, ಹಾಗೆ ಹನುಮಂತನ ಆರಾಧನೆ ಮಾಡುವಂಥದ್ದು ಅತ್ಯಂತ ಲಾಭದಾಯಕವಾಗಿರುತ್ತೆ. ನಿಮ್ಮ ಮಿತ್ರ ರಾಶಿಗಳು ಯಾವುದಪ್ಪ ಅಂತಂದ್ರೆ, ಕುಂಭ ನಿಮ್ಮ ಮಿತ್ರ ರಾಶಿಯಾಗಿರುತ್ತೆ. ನೀವು ಕುಂಭ ರಾಶಿಯವರ ಜೊತೆ ವ್ಯವಹಾರ ಮಾಡಿದಾಗ ಲಾಭ ಆಗುತ್ತೆ. ಹಾಗೆ ಶತ್ರು ರಾಶಿ ಸಿಂಹರಾಶಿ. ಈ ಸಿಂಹರಾಶಿ ಜೊತೆ ವ್ಯವಹಾರ ಮಾಡಿದಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮಕರ ರಾಶಿಯವರು ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಅಳೆದು ತೂಗಿ ಯೋಚಿಸಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಖಂಡಿತವಾಗ್ಲೂ ಎಲ್ಲಾ ತರದ ಲೆಕ್ಕಾಚಾರ, ಯಾವುದು ಲಾಭ ಯಾವುದು ನಷ್ಟ ಅಂತಕ್ಕಂಥದ್ದು ಯೋಚನೆ ಮಾಡಿ ಇದನ್ನ ನೀವು ಮುನ್ನುಗ್ತಕ್ಕಂಥದ್ದು. ಇದರಲ್ಲಿ ನಿಸ್ಸೀಮರಾಗಿರ್ತೀರಿ. ಹಾಗೆ ಯಾವುದೇ ವ್ಯವಸ್ಥೆ ಆದರೂ ಕೂಡ ಆ ವ್ಯವಸ್ಥೆಯಲ್ಲಿ ಸರಿಪಡಿಸಿ ನಿಮಗೆ ಇಷ್ಟ ಇಲ್ಲದೆ ಇರೋದನ್ನ ಕಟ್ ಮಾಡಿ ಬೇಕಾಗಿರೋದನ್ನ ಆಡ್ ಮಾಡುವಂತಹ ಕಾರ್ಯಪ್ರವೃತ್ತಿಯನ್ನು ಹೊಂದಿರತಕ್ಕಂಥವರು ಈ ವಿಶೇಷವಾಗಿರ್ತಕ್ಕಂತಹ ಮಕರ ರಾಶಿಯವರು. ಈ ಒಂದು ನವೆಂಬರ್ ತಿಂಗಳಲ್ಲಿ 1ನೇ ತಾರೀಕು, 4, 5, 12, 15, 18, 19, 23 ಮತ್ತು 30ನೇ ತಾರೀಕು ಈ ದಿನಾಂಕಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬೇಕು ಎಂದು ಕೂಡ ಈ ದಿನಾಂಕಗಳಲ್ಲಿ ಮಾಡಿ. ಆಗ ನಿಮಗೆ ಅತ್ಯಂತ ಲಾಭದಾಯಕವಾಗಿರುತ್ತೆ. ಜೊತೆಯಲ್ಲಿ ಶುಭ ಕಾರ್ಯಗಳು ಮಾಡ್ಲಿಕ್ಕೂ ಕೂಡ ಇದೇ ದಿನಾಂಕಗಳು ಮಕರ ರಾಶಿಯವರಿಗೆ ಕೂಗಿ ಬರುವಂತದ್ದು. ಜೊತೆಯಲ್ಲಿ ಮಕರ ರಾಶಿಯವರು ಒಂದು ರಾಹುಕಾಲವನ್ನ ಅವಾಯ್ಡ್ ಮಾಡಿ ಈ ದಿನಗಳಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದಾಗ ಸಕ್ಸಸ್ ಆಗ್ತೀರಿ. ಇನ್ನು ವೃತ್ತಿ ಸಂಬಂಧಿತವಾಗಿ ಈ ಒಂದು ನವೆಂಬರ್ ತಿಂಗಳಲ್ಲಿ ಆಗುವಂತಹ ಬದಲಾವಣೆಗಳು ಯಾವ ತರ ಇರುತ್ತೆ ಅಂತಂದ್ರೆ, ಅನುಭವ ಮತ್ತು ಸಾಮರ್ಥ್ಯ ಎರಡಕ್ಕೂ ಕೂಡ ವಿಶೇಷವಾಗಿರತಕ್ಕಂತಹ ವ್ಯತ್ಯಾಸ ಇದೆ. ಒಂದು ಅನುಭವ, ಇನ್ನೊಂದು ಸಾಮರ್ಥ್ಯ, ಎರಡೂ ಕೂಡ ಇರುವಂತಹದ್ದು ಈ ಒಂದು ಮಕರ ರಾಶಿಯಲ್ಲಿ. ನೀವು ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನ, ಸವಾಲುಗಳನ್ನ, ಕಷ್ಟ ನಷ್ಟಗಳನ್ನ ಸಮರ್ಥವಾಗಿ ಅನುಭವಿಸಿರ್ತೀರಿ, ಸಮರ್ಥವಾಗಿ ಎದುರಿಸಿರ್ತೀರಿ. ಹಾಗೆ ನಿಮ್ಮ ಅನುಭವದಲ್ಲಿ ಅದನ್ನ ಹೇಗೆ ನೀವು ಕಂಟ್ರೋಲ್ ಮಾಡಬೇಕು ಎಲ್ಲವೂ ಕೂಡ ತಿಳಿದಿರುವಂತವರಾಗಿರ್ತೀರಿ. ಸವಾಲಿನ ಕೆಲಸಗಳಿದ್ರೂ ಕೂಡ ನಿಭಾಯಿಸುವಂತಹ ಚಾಕಚಕ್ಯತೆ ಖಂಡಿತವಾಗ್ಲೂ ಈ ಮಕರ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಆ ಕಲೆ ಖಂಡಿತವಾಗ್ಲೂ ಮಕರ ರಾಶಿಯಲ್ಲಿ ಕ್ರೋಢೀಕರಿಸಿಕೊಂಡಿರ್ತೀರಿ. ಹಾಗೆ ಮೊದಲಿನಿಂದಲೂ ಕೂಡ ಈ ಒಂದು ಮಕರ ರಾಶಿಯಲ್ಲಿ ವಿಶೇಷತೆ ಅಂದ್ರೇನೆ ಈ ಒಂದು ಪರೋಪಕಾರಿ ಗುಣ ಅಂತಕ್ಕಂಥದ್ದು. ನೀವು ಬೇರೆಯವರ ಕಷ್ಟಗಳಿಗೆ ಬೇಗ ಕರಗ್ತಾ ಇರ್ತೀರಿ. ಹಾಗೆ ನಿಮ್ಮ ಸಮಸ್ಯೆಗೆ ಬೇಕಾದಾಗ ಹಣವನ್ನ ಕೂಡ ಅವರಿಗೆ ಕೊಡ್ತಕ್ಕಂತಹ ಒಂದು ಒಳ್ಳೆಯ ಮನಸ್ಸು ಕೂಡ ಈ ಮಕರ ರಾಶಿಯವರಿಗೆ ಇರ್ತಕ್ಕಂಥದ್ದು. ಇನ್ನೊಬ್ಬರ ಮೇಲೆ ಅವಲಂಬನೆ ಆಗೋದು ಬಹಳ ಕಷ್ಟ. ಹಾಗೆ ನೀವು ಯಾರಿಗಾದ್ರೂ ಯಾವುದೇ ರೀತಿಯ ಅಪೇಕ್ಷೆಗಳನ್ನ ಇಟ್ಕೊಳ್ಳೋದಿಲ್ಲ. ಯಾರಾದ್ರೂ ಕೂಡ ನಿಮ್ಮ ಸಮಸ್ಯೆಗಳ ಬಗೆಹರಿಸ್ತಾರೆ ಅಂತ ಕಾಯೋದಕ್ಕೆ ಹೋಗ್ಬೇಡಿ. ಮಕರ ರಾಶಿಯವರು ಯಾರು ಕೂಡ ಬರೋದಿಲ್ಲ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ. ನೀವೇ ಸ್ವಯಂ ಆಗಿ, ನೀವೇ ಸ್ವತಃ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಾಗತ್ತೆ. ಕೌಟುಂಬಿಕ ಗೊಂದಲಗಳು ಮತ್ತು ನಿಮ್ಮ ಒಂದು ಅಸಮತೋಲನೆ ಇರ್ತಕ್ಕಂಥದ್ದು ಒಂದು ಕೌಟುಂಬಿಕ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಗೊಂದಲಗಳು ಶೀತಲವಾಗಿ ಮುಂದುವರಿಯುತ್ತದೆ. ಹಾಗಾಗಿ ಕುಳಿತು ಮಾತನಾಡ್ಕೊಂಡು ಯಾವುದೇ ಸಮಸ್ಯೆ ಆದ್ರೂ ಕೂಡ ಪರಿಹಾರ ಮಾಡ್ಕೋಬೇಕಾಗತ್ತೆ. ದಾಂಪತ್ಯದಲ್ಲಿ ಅಥವಾ ಪ್ರೇಮಿಗಳಿಗೆಲ್ಲವೂ ಚೆನ್ನಾಗಿದ್ರು ಕೆಲವೊಂದು ವಿಚಾರದಲ್ಲಿ 50-50% ಅಂದ್ರೆ ಒಂದ್ಸರಿ ಚೆನ್ನಾಗಿತ್ತು ಅಂದ್ರೆ ಒಂದ್ಸರಿ ಸದಾ ಜಗಳ ಆಗ್ತಕ್ಕಂತಹ ಮನಸ್ಥಿತಿ, ಮನೆಗೆ ಹೋಗೋದಕ್ಕೂ ಕೂಡ ಬೇಜಾರಾಗ್ತಕ್ಕಂತಹ ಮನಸ್ಥಿತಿ ಈ ಒಂದು ಮಕರ ರಾಶಿಯಲ್ಲಿ ಬರ್ತಕ್ಕಂಥದ್ದು. ಹಾಗೆ ನಿಮ್ಮ ರಾಶಿಯ ಅನುಗುಣವಾಗಿ ಈ ವಿಶೇಷ ರತ್ನಗಳು, 2 ಮಣಿಗಳನ್ನ ನಿಮ್ಮ ಕೈಯಲ್ಲಿ ನೀವು ಧರಿಸುವುದರಿಂದ ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಮದುವೆ ಜೀವನ ಚೆನ್ನಾಗಾಗುತ್ತೆ. ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ. ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ. ದೈವ ಬಲ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ. 2 ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ನೀವು ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಮಣಿಗಳನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ
ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗಾಗುತ್ತೆ. ಮಣಿಗಳು ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆ ಮಣಿಗಳನ್ನ ತರಿಸ್ಕೊಳ್ಳಿ. ಸರ್ಕಾರಿ ಅಥವಾ ಪ್ರೈವೇಟ್ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ, ಕೃಷಿಕರು ಅಥವಾ ಬಿಸ್ನೆಸ್ ಮೆನ್ಗಳೆಲ್ಲರೂ ಕೂಡ ಸದಾ ಅಲರ್ಟ್ ಆಗಿರ್ಬೇಕು. ಯಾಕಂದ್ರೆ ಸ್ವಲ್ಪ ಕೆಲಸದ ಕಡೆ ಹೆಚ್ಚಿನ ಆದ್ಯತೆ ಅಂತಕ್ಕಂಥದ್ದು ಈ ನವೆಂಬರ್ ಮಾಸದಲ್ಲಿ ಕೊಡಬೇಕಾಗುತ್ತೆ. ನಿಮ್ಮ ಪಾಡಿಗೆ ನೀವಿದ್ರು ಕೂಡ ಹೊಸ ಹೊಸ ಒಂದು ಸವಾಲುಗಳು, ಒಂದು ಸಮಸ್ಯೆಗಳು, ವಿವಾದಗಳು ಅಂತಕ್ಕಂಥದ್ದು ನಿಮ್ಮನ್ನ ಹುಡುಕೊಂಡು ಬರಬಹುದು. ಇದರಿಂದಾಗಿ ಸ್ವಲ್ಪ ಗೊಂದಲಗಳು ಕೂಡ ಕ್ರಿಯೇಟ್ ಆಗ್ಬೋದು. ನಿಮ್ಮನ್ನ ಓವರ್ಟೇಕ್ ಮಾಡೋದಕ್ಕೆ ಜನ ಕಾಯ್ತಾ ಇರ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕೋಪವನ್ನ ನಿಯಂತ್ರಣ ಮಾಡ್ಕೊಳ್ಳಿ. ನಿಮಗೆ ಕೋಪ ಬಂದ್ರೆ ಅದನ್ನ ತಡೆದುಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸ್ವಲ್ಪ ಅದನ್ನ ತಾಳ್ಮೆಯಿಂದ ನೀವು ಒಂದು ಎದುರಿಸ್ಕೊಂಡಾಗ ಈ ಒಂದು ಮಕರ ರಾಶಿಯವರಿಗೆ ಲಾಭದಾಯಕವಾಗಿರುತ್ತೆ. ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಅಂತ ಹೇಳ್ತೇನೆ. ಉದ್ಯೋಗದಲ್ಲಿ ಸ್ಪರ್ಧೆ, ಕಾಂಪಿಟೇಷನ್ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ನೀವು ಅಂದುಕೊಂಡ ನಿಮಗೆ ಒಂದು ಹೆಸರು, ಕೀರ್ತಿ ಅಂತಕ್ಕಂಥದ್ದು ಕೂಡ ಸಿಗ್ತಾ ಇರೋದಿಲ್ಲ ಅಂತ ಬೇಸರ ಇರುತ್ತೆ. ಆದ್ರೆ ತಾಳ್ಮೆಯಿಂದ ಇರಿ. ಖಂಡಿತವಾಗ್ಲೂ ರಾಷ್ಟ್ರಾಧಿಪತಿ ಶನಿ ಆಗಿರೋದ್ರಿಂದ ಈ ಒಂದು ಲಾಭದಾಯಕವಾಗಿ ನಿಮಗೆ ಕೊಡ್ತಾನೆ, ಸ್ವಲ್ಪ ನಿಧಾನವಾಗಿ ಕೊಡ್ತಾನೆ ಅಂತಕ್ಕಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ನೋಡ್ತಾ ಇತ್ತು ಅಂದ್ರೆ ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಮಕರ ರಾಶಿಯ ಬಾಲಕರು ಅಂದ್ರೆ 18 ವರ್ಷದ ಒಳಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಫ್ರಾಕ್ಚರ್ ಆಗ್ತಕ್ಕಂತಹ ಲಕ್ಷಣಗಳಿರುತ್ತೆ. ಮೂಳೆ ಸಂಬಂಧಿತ ಸಮಸ್ಯೆಗಳು ಕೂಡ ಬರಬಹುದು. ಹಿರಿಯರಿಗೆ ಅನಾರೋಗ್ಯ ಸಮಸ್ಯೆಗಳು ಕೂಡ ಕಾಡತಕ್ಕಂಥದ್ದು. ಮಕರ ರಾಶಿಯವರ ಮನೆಯಲ್ಲಿ ಯಾರಾದ್ರೂ ಹಿರಿಕರಿದ್ದು ಅಂದ್ರೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಈ ಒಂದು ಮಾಸದಲ್ಲಿ ಸ್ವಲ್ಪ ಕೌಟುಂಬಿಕ ಗೊಂದಲಗಳು ಕೂಡ ಮುಂದುವರಿಯುವುದು. ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕೆಲವೊಂದು ಜನರಿಗೆ ತೊಂದರೆಗಳು ಕೂಡ ಇರುತ್ತೆ. ಕೆಲಸ ಬದಲಾಯಿಸೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಅವಕಾಶಗಳು ಬರಬಹುದು, ಆದರೆ ಇರುವಂತಹ ಕೆಲಸದಲ್ಲಿ ಮುಂದುವರಿಬೇಕಾಗತ್ತೆ. ನೀವು ಪ್ರಸ್ತುತ ಇರುವಂತಹ ಕೆಲಸ ಅಥವಾ ಅದರಲ್ಲೇ ನಿಮಗೆ ಲಾಭದಾಯಕ ಮುಂದೆ ಇರುತ್ತೆ. ಯಾವುದೇ ಕಾರಣಕ್ಕೂ ಕೆಲಸ ಬದಲಾಯಿಸೋದಕ್ಕೆ ಹೋಗ್ಬೇಡಿ. ಇನ್ನ ಒಂದು PG ಬಿಸ್ನೆಸ್ಸು, ಹೋಟೆಲು, ಆ ಒಂದು ಬಿಸ್ನೆಸ್ ನಡೆಸಿದಂಥವ್ರಿಗೆ ಸ್ವಲ್ಪ ಲಾಭದಾಯಕವಾಗಿರುತ್ತೆ. ಒಂದು ಶಾಲಾ ಕಾಲೇಜು ಅಥವಾ ಬೋಧನೆ ಅಥವಾ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂತಹವರಿಗೆ ಸ್ವಲ್ಪ ಲಾಭದಾಯಕವಾಗಿರುತ್ತೆ. ವೃತ್ತಿ ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ ಏಳಿಕೆ ಅಂತಕ್ಕಂಥದ್ದು ಕೂಡ ಇರುವಂಥದ್ದು. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಉತ್ತಮ ಆದಾಯ ಕೂಡ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮಾತಿನಿಂದ ಕೆಲವರಿಗೆ ಸ್ವಲ್ಪ ಧಕ್ಕೆ ಆಗುವಂಥದ್ದು, ಬೇರೆಯವರ ಮನಸ್ಸು ಕೂಡ ಅರಿತು ನೀವು ಮಾತಾಡಬೇಕಾಗತ್ತೆ. ಹೋಟೆಲ್ ಸಂಬಂಧಿತ ಆಹಾರ ಸಂಬಂಧಪಟ್ಟಂತಹ ವ್ಯವಹಾರ ಮಾಡುವಂತವರು ಸ್ವಲ್ಪ ಹಣಕಾಸಿನ ತೊಂದರೆಗಳು ಈ ಮಾಸದಲ್ಲಿ ಬರಬಹುದು. ದೊಡ್ಡ ಕಾರ್ಖಾನೆ ನಡೆಸುವಂತವರು ಸರ್ಕಾರದಿಂದ ಸ್ವಲ್ಪ ಒಂದಷ್ಟು ಲಾಭ ಆಗ್ಬಹುದು. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂತವರಿಗೆ ಒಂದಷ್ಟು ಲಾಭಗಳು ಬರಬಹುದು, ಜೊತೆಗೆ ಒಂದಷ್ಟು ವಿವಾದಗಳು ಕೂಡ ಬರಬಹುದು. ವ್ಯಾಪಾರಸ್ಥರಿಗೆ ಉತ್ತಮ ಫಲವಿದ್ರೂ ಕೂಡ ಸವಾಲುಗಳು ಜಾಸ್ತಿ ಇರುತ್ತೆ. ಹಾಗೆ ಪರಿಹಾರಗಳು ನೀವು ಮಾಡ್ತಕ್ಕಂಥದ್ದು, ಸ್ವಲ್ಪ ಸತ್ಯನಾರಾಯಣ ಸ್ವಾಮಿಯ ವೃತ್ತ ಕಥೆಯನ್ನ ಕೇಳ್ತಕ್ಕಂಥದ್ದು ಲಾಭದಾಯಕವಾಗಿರುತ್ತೆ. ಆದಿತ್ಯ ಹೃದಯ ಸ್ತೋತ್ರದ ಪಠಣೆಯನ್ನ ನೀವು ಮಾಡಬೇಕಾಗತ್ತೆ. ಗೋಧಿ ಮತ್ತು ಕೆಂಪು ಬಟ್ಟೆಯನ್ನ ದಾನವಾಗಿ ಕೊಡಬೇಕಾಗತ್ತೆ. ಕರುಂಗಾಳಿ ಮಾಲ, ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗ್ಲಿ. ಇನ್ನ ನಿಮ್ಮ ಮನೆಯಲ್ಲಿ ಉತ್ತರದ ಗೋಡೆಗೆ ಸೂರ್ಯನ ಚಿತ್ರವನ್ನ ಹಾಕ್ತಕ್ಕಂಥದ್ದು, ಅದು ತಾಮ್ರದಲ್ಲಿ ಇತ್ತು ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ. ಶ್ರೀರಾಮನ ಜಪವನ್ನ ಮಾಡಿ, ಹಾಗೆ ಮಹಾಲಕ್ಷ್ಮಿಯನ್ನ ಪೂಜೆ ಕೂಡ ಮಾಡ್ತಕ್ಕಂಥದ್ದು ಲಾಭದಾಯಕವಾಗಿರುತ್ತೆ. ಇನ್ನ ಮಕರ ರಾಶಿಯವರ ಜೀವನದಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ ವಿಚಾರ ಏನಪ್ಪಾ ಅಂತಂದ್ರೆ, ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ತರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾ ಇರ್ತಾರೆ. ಅದಕ್ಕೆ ಮೂಲ ಕಾರಣ, ನಾನು ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಆಗ್ತೀನಿ, ನನಗೆ ಯಾವ್ದು ಲಾಭ ಯಾವ್ದು ನಷ್ಟ ಅಂತಕ್ಕಂಥದ್ದನ್ನ ನೋಡಿರ್ತಾರೆ. ನನಗೆ ಆಗಬರುವ ಸಂಖ್ಯೆ ಯಾವುದು, ನನಗೆ ಆಗಬರುವ ಕಲರ್ ಯಾವುದು ಅಂತ ನೋಡಿಕೊಂಡು ಅವರು ಅವರ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡಾಗ ಖಂಡಿತವಾಗ್ಲೂ ಕೂಡ ಲಾಭದಾಯಕವಾಗಿರುತ್ತೆ. ಅದನ್ನ ನೀವು ಕೂಡ ಅಳವಡಿಸ್ಕೊಳ್ಳಿ. ಯಾಕಂದ್ರೆ ಮನುಷ್ಯನ ಜೀವನದಲ್ಲಿ ಯೂಸರ್ ಮ್ಯಾನ್ಯುವಲ್ ಅಂತ ಇರೋದಿಲ್ಲ. ನಮ್ಮ ಜಾತಕವೇ ನಮಗೆ ಯೂಸರ್ ಮ್ಯಾನ್ಯುವಲ್ ಆಗಿರೋದ್ರಿಂದ ಇದನ್ನೆಲ್ಲ ನೀವು ರೂಢಿಸ್ಕೊಂಡಾಗ ನಿಮ್ಮ ಜೀವನದಲ್ಲಿ ಅತ್ಯಂತ ಸಕ್ಸಸ್ ನಿಮಗಾಗುತ್ತೆ. ಹಾಗಾಗಿ ಮಕರ ರಾಶಿಯವರು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗ್ಲಿ. ಆ ಶನಿಶ್ಚನ ಅನುಗ್ರಹ ನಿಮಗೆ ಪೂರ್ಣವಾಗಿ ದೊರಕಲಿ. ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅತ್ಯಂತ ಲಾಭ ನಿಮಗಾಗ್ಲಿ. ಮಕರ ರಾಶಿಯವರು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗ್ಲಿ ಅಂತ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.